ನಾನು ಹೇಳಿದ್ನಲ್ಲ, ವಿ ಆರ್ ನಾಟ್ ಎಟ್ ಆಲ್ ಇಂಟು ಸೋಷಿಯಲ್ ಮೀಡಿಯಾ ಆಗ್ಬೋದು. ನಾನು ಟಿ ವಿ ಕೂಡ ಜಾಸ್ತಿ ನೋಡಲ್ಲ. ಒಂಥರ ಇಂಟ್ರವರ್ಟ್ ಪೀಪಲ್ ಅಮ್ಮ. ವಿ ಆರ್ ಆಲ್ ನಾಟ್ ಇಂಟು ಮೂವಿ, ನಾಟ್ ಇಂಟು ಆಲ್ ದಿಸ್ ಥಿಂಗ್ಸ್. ವಿ ಆರ್ ಓನ್ಲಿ ಇಂಟು ಸ್ಪಿರಿಚುವಲ್ ಪೂಜೆ, ದೇವ್ರ ಸ್ತೋತ್ರಗಳು, ಕೆಲವೊಂದು ಲಿಮಿಟೆಡ್ ಸ್ನೇಹದ ಜೊತೆ ಬೇರೆಯೋ ಜನ. ಅಭಿ ಅವರು ಮನೇಲೂ ಹಿಂಗೇನಾ? 100% ಸೇಮ್, ವೆರಿ ಸೈಲೆಂಟ್. ಇನ್ನೊಬ್ಬರ ವಿಷಯಕ್ಕೆ ಹೋಗಲ್ಲ. ಅವನಿಗೆ ಟ್ರಿಗ್ಗರಾಗಿ ಅವ್ನ ವಿಷಯಕ್ಕೆ ಬಂದರೆ ಬಿಡಲ್ಲ. ಬಟ್ ಅದು ತುಂಬ ಲಾಸ್ಟ್ ಮೂಮೆಂಟಲ್ಲಿ. ಯಾಕಂದರೆ ಅವ್ನು ಯಾರಲ್ಲೂ ತಪ್ಪನ್ನು ಹುಡ್ಕೋದೇ ಇಲ್ಲ. ಒಳ್ಳೇದು ಯಾಕೆ ನೋಡಬಾರ್ದು ಅನ್ನೋ ಕ್ಯಾರೆಕ್ಟರ್ ಒಂದು. ವಾಟ್ ಯು ಗಿವ್ ಐ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್, ರೈಟ್? ನೀನು ಪ್ರೀತಿ ಕೊಟ್ಟಾಗ ನಾನು ಹೆಂಗೆ ನಿನಗೆ ದ್ವೇಷ ಕೊಡೋಕ್ಕಾಗತ್ತೆ ಅಂತ ಹೇಳ್ದ ನನಗೆ. ಅವ್ನಿಗೆ ಯಾರು ಏನಾರು ಅಂದ್ಬಿಡ್ತಾರೋ, ಪಾಪ ಎಲ್ಲಿ ನೊಂದ್ಕೋತಾನೋ. ನನಗೆ ಅವನ ಮೇಲೆ ನಂಬಿಕೆ ಇದೆ, ಅವ್ನು ಯಾರಿಗೂ ನೋವು ಮಾಡಲ್ಲ. ಆ್ಯಸ್ ಮಚ್ ಆಸ್ ಐ ನೋ ಹಿಮ್, ವೆರಿ ಫ್ಯಾಮಿಲಿ ಬಾಯ್. ಅವನು ಹೊರಗಡೆ ಹೋಗೋದು ತುಂಬ, ಅವನು ಇಷ್ಟು ದೊಡ್ಡ ಜೀವನದಲ್ಲೂ ಅವನು ತುಂಬ ಕಡಿಮೆ, ಬೆರಳೆಣಿಕೆ ಅಷ್ಟು ಸ್ನೇಹಿತರು. ನಮ್ಮನೆ ಹುಡುಗ, ವಿ ಹ್ಯಾವ್ ಸೀನ್ ಹಿಮ್, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳಿದಾಗ, ಇವಾಗ ಅವರು ಅವನ್ನ ನೋಡುವಾಗ ಅವನಲ್ಲದ ವ್ಯಕ್ತಿತ್ವವಾಗಿ ಅವನು ತೋರಿಸ್ಬಾರ್ದು. ನೀನು ಬೇಕಿತ್ತ ಈ ಫೀಲ್ಡು, ಯಾಕೆ ಕಳಿಸ್ದೆ ಅಂತ ನನ್ನ ಗಂಡಂಗೆ ಹೇಳಿ, ಅವ್ರ ಕಸಿನ್ಸ್ ಎಲ್ಲ ಹೇಳಿದ್ದು ಕೂಡ ಅವ್ರ ಬಾಯಿಗಳಲ್ಲೇ ನಾಳೆ ವೆರಿ ಗುಡ್, ಹಿ ಹ್ಯಾವ್ ಅಚೀವ್ಡ್ ಎ ಗುಡ್ ಗೋಲ್ ಅನ್ನೋದೂ ಕೇಳ್ಪಟ್ಟಿದ್ದೀವಿ. ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನಾನು ಇನ್ನೊಬ್ಬರನ್ನ ಮಾತಾಡೋದಕ್ಕೆ ಬಂದಿದ್ದೀನಿ. ಅದು ಯಾರು ಗೊತ್ತಾ? ಬಿಗ್ ಬಾಸಿಂದ ಈಗ ತಾನೇ ಹೊರಗಡೆ ಬಂದಿರುವಂತಹ ಅಭಿಷೇಕ್ ಅವರ ಅಕ್ಕ. ಅಭಿಷೇಕ್ ಅವರ ಅಕ್ಕ ಹೇಗಿದ್ದಾರೆ ಅಂತ ನೀವು ನೋಡೋ ಕ್ಯೂರಿಯಾಸಿಟಿಲಿದ್ದೀರಾ? ವೆಲ್ಕಮ್ ಕಲಾ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಈಗ ಅಕ್ಕ ಅಂದಾಗ ಎಷ್ಟು ಖುಷಿ ಆಗುತ್ತೆ? ತುಂಬ ನನಗೆ ತುಂಬ ಖುಷಿ ಅನಿಸುತ್ತೆ. ದಯವಿಟ್ಟು ವೀಕ್ಷಕರಿಗೆ ಕ್ಷಮಿಸಿ, ಇದು ಅಭಿಷೇಕ್ ಅವರ ಅಕ್ಕ ಅಲ್ಲ, ಅಭಿಷೇಕ್ ಅವರ ಅಮ್ಮನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮತ್ತು ವಿಶೇಷ ಎಲ್ಲ ಮಗ ಮನೆಗೆ ಬಂದಿರೋದೇ ವಿಶೇಷ ಮ್ಯಾಮ್. ಸೋ ಹ್ಯಾಪಿ ದಟ್ ಈಸ್ ಬ್ಯಾಕ್. ಎಸ್. ಏನೆಲ್ಲ ಹೊರಗಡೆ ಪಾಸಿಟಿವ್ ಕಮೆಂಟ್ ಕೇಳ್ತಾ ಇದ್ದೀರಾ ನಿಮ್ಮ ಮಗನ ಬಗ್ಗೆ? ಟು ಬಿ ವೆರಿ ಹಾನೆಸ್ಟ್, ತುಂಬ ಪಾಸಿಟಿವ್ ಕೇಳ್ತಾ ಇದ್ದೀವಿ. ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಈಗಷ್ಟೇ ಒಂದು ಫಂಕ್ಷನಿಂದ ಹೊರಗೆ ಬಂದೆ ನಾನು. ಅಲ್ಲಿ ಪುರೋಹಿತರು ಕೂಡ ಅಭಿಷೇಕ್ ಅವ್ರ ತಾಯಿ ಬಂದಿಯಾರಂತೆ, ಯಾರು ಅಂತ ಅಷ್ಟು ಜನದ ಮಧ್ಯೆ ಹುಡುಕಿ ಬಂದು ಮಾತಾಡಿಸಿ ನಮಗೆ ತುಂಬ ಸಂತೋಷ ಆಯಿತು. ನಮ್ಮ ಭಾಳ ಫೇವ್ರೆಟ್ ಕಂಟೆಸ್ಟೆಂಟ್, ಭಾಳ ಒಳ್ಳೆ ಹುಡುಗ, ಭಾಳ ಚೆನ್ನಾಗಿ ಬೆಳೆಸಿದ್ದೀರಿ ಅಂತ ಹೇಳಿದ್ರು. ಅದಕ್ಕಿಂತ ಇನ್ನೇನು ಬೇಕಮ್ಮ, ನನಗೆ ಅದೇ ಸಂತೋಷ ಆಗುತ್ತೆ. ಕರೆಕ್ಟ್. ಅಭಿ ಅವರು ಮನೇಲೂ ಹಿಂಗೇನಾ? 100% ಸೇಮ್, ವೆರಿ ಸೈಲೆಂಟ್. ಇನ್ನೊಬ್ಬರ ವಿಷಯಕ್ಕೆ ಹೋಗಲ್ಲ. ಅವನಿಗೆ ಟ್ರಿಗ್ಗರಾಗಿ ಅವ್ನ ವಿಷಯಕ್ಕೆ ಬಂದರೆ ಬಿಡಲ್ಲ. ಬಟ್ ಅದು ತುಂಬ ಲಾಸ್ಟ್ ಮೂಮೆಂಟಲ್ಲಿ, ಅಂದರೆ ತುಂಬ ಲೆಟ್ಗೋ ಮಾಡ್ತಾನೆ. ಇಲ್ಲಿ ಪರಿಸ್ಥಿತಿ ಇರ್ಬೋದು, ಒಂದು ಸತಿ ಬಿಡೋಣ ಅನ್ನೋ ನೇಚರ್ ತುಂಬ ಇದೆ. ತೀರಾ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದರೆ ಹೀ ಈಸ್ ಅ ಫೈಟರ್, ಹೀ ಈಸ್ ವೆರಿ ಸ್ಟ್ರಾಂಗ್ ಗೈ. ಆದರೆ ಮೆಂಟಲಿ ಈಸ್ ವೆರಿ ಸ್ಟ್ರಾಂಗ್, ಐ ಕುಡ್ ಸೇ. ಯಾಕಂದರೆ ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡಲ್ಲ. ಏನೋ ಒಂದು ಪರಿಸ್ಥಿತಿ ಇರ್ಬೋದು, ಎಕ್ಸ್ಕ್ಯೂಸ್ ಮಾಡೋಣ ಅನ್ನೋ ಮೆಂಟಾಲಿಟಿ ಜಾಸ್ತಿ ಇದೆ. ಅದು ಬಿಯಾಂಡ್ ಅ ಲಿಮಿಟ್ ಹೋದಾಗ ದೆನ್ ಹಿ ವಿಲ್ ರೇಸ್ ಹಿಸ್ ವಾಯ್ಸ್. ಎಸ್. ಅಭಿ ಅವರು ಬಿಗ್ ಬಾಸ್ ಮನೆಗೆ ಹೋದಾಗ ತುಂಬ ಖುಷಿಯಾಗಿ ಕಳಿಸ್ಕೊಟ್ರಿ, ನೋಡೋಕ್ಕೂ ಚೆನ್ನಾಗಿದ್ರು. ಬರೋವಾಗ ಪಾಪ 11 kg ಕಡಿಮೆ ಆಗಿ ಬಂದುಬಿಟ್ರು. ಹೌದು. ಒಂದು ಅಮ್ಮ ಆಗಿ ಏನು ಫೀಲ್ ಆಯ್ತು ನಿಮಗೆ? ತುಂಬ ಸಂಕಟ ಆಯ್ತಮ್ಮ, ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಮಲ್ಕೊಂಡಿದ್ರೆ ಮೈ ಒಂದು ಒದ್ಕೊಂಡು ಮಲ್ಕೊಂಡಿದ್ದಾನೆ, ಒಂದು ಸ್ಕೆಲಿಟನ್ ಥರ ಫೀಲ್ ಆಗ್ತಾ ಇದ್ದಾನೆ. ಲಿಟ್ರಲಿ ಟುಕ್ ಅ ಪಿಕ್ಚರ್. ಯಾಕಂದರೆ ಒಂದು ಬಿಗ್ ಬಾಸ್ ಜರ್ನಿಯಲ್ಲಿ 24/7 ನೋಡುವಾಗ ವಿಡಿಯೋ ಮಾಡ್ಕೊಳ್ಳೋದು ನಾನು ಲೈವ್ನ. ಸೊ ದಟ್ ವೆನ್ ಹಿ ಕಮ್ಸ್ ಬ್ಯಾಕ್ ಲೆಟ್ ಮೀ ಶೋ ಹೌ ಯು ಡಿಡ್ ಅಂತ ಆ್ಯಸ್ ಅ ಮದರ್ ಅಂತ. ಅದು ಮಲಗಿದ್ದಾಗ ಕೂಡ ಫೋಟೋ ತಗೊಂಡೆ. ತಾಯಿಯಾಗಿ ಆಬ್ವಿಯಸ್ಲಿ ಹೊಟ್ಟೆ ಉರಿಯತ್ತಲ್ವ, ಅಯ್ಯೋ ಏನು ಹಿಂಗಾಗ್ಬಿಡಿದಾನೆ ಮಗು ಅಂತ ಬೇಜಾರ. ನಾನಲ್ಲ, ನನ್ನ ಸ್ನೇಹಿತರುಗಳು ಕೂಡ ಮೆಸೇಜ್ ಮಾಡಿ ಅವನಿಗೆ ಚೆನ್ನಾಗಿ ತಿನ್ನಿಸು, ನಾವು ಮಾಡಿ ತೊಗೊಂಡು ಬರ್ತೀವಿ, ಊಟ ಮಾಡಿಸೋಣ, ಯಾವಾಗ ಫ್ರೀ ಆಗ್ತಾನೆ, ಅದೆಲ್ಲ ನಾವು ಸಂಪಾದಿಸಿರೋ ಸ್ನೇಹ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಆಲ್ ಮೈ ಫ್ರೆಂಡ್ಸ್ ಸರ್ಕಲ್ ಆಲ್ಸೋ. ಎಸ್. ಬರೋ ದಿನ ಏನೆಲ್ಲ ನಿಮ್ಗೆ ಖುಷಿ ಇತ್ತು? ಈಗ ಬರ್ತಾರೆ ಅಂತ ಗೊತ್ತಿತ್ತು, ಬೇಜಾರಂತೂ ಖಂಡಿತ. ಅವತ್ತು ನಾನು ಒಬ್ಬಳೇ ಇದ್ದೆ. 4 ಗಂಟೆಗೆ ಫೋನ್ ಬಂದಾಗ ಮ್ಯಾಮ್ ನೀವು ಬರಬೇಕಾಗತ್ತೆ. ಪಾಪ ನೀನು ನಿಜವಾಗ್ಲೂ ಹೇಳ್ತೀನಿ, ಈ ಜರ್ನಿನಲ್ಲಿ ನಂಗೆ ಸಿಕ್ಕಿರೋ ಪ್ರತಿಯೊಬ್ಬರು ದೇ ಆರ್ ಸಚ್ ಅ ಸ್ವೀಟ್ ಆರ್ಟ್ ಪೀಪಲ್. ಅವರು ಬಿಗ್ ಬಾಸ್ ಟೀಮಿಂದ ಫೋನ್ ಮಾಡಿದ್ರು, ಬರಬೇಕಾಗಬಹುದು, ಎಲಿಮಿನೇಟ್ ಆಗಿರಬಹುದು ಅಂತಲೇ ಹೇಳಿದ್ರು. ಪಾಪ ನಾನೆಲ್ಲದೆ ಸಿಪಾ ವಿ ನೋ ಇಟ್ ಈಸ್ ಅ ಬಿಗ್ ಬಾಸ್, ಅಲ್ಲಿ ನಾಮಿನೇಷನು ಎಲಿಮಿನೇಷನ್ ಎಲ್ಲ ಕಾಮನ್, ನನಗೇನು ಪರವಾಗಿಲ್ಲಪ್ಪ. ಐ ಆಮ್ ಫಾರ್ ಮೆಚ್ಯೂರ್ಡ್ ಅಮೌಟ್ ಫಾರ್ ಮೆಚ್ಯೂರ್ಡ್ ಟು ಥಿಂಕ್. ಸೊ ಹೇಳಪ್ಪ ರಿಯಾಲಿಟಿ ಅಂದ. ಎಸ್ ಅಂದಾಗ ಸ್ವಲ್ಪ ಬೇಜಾರಾಯಿತು. ಬಿಕಾಸ್ ಬೇರೆಯವ್ರು ಏನೇ ಹೇಳ್ಬೋದು, ನಾನು 24/7 ಅವ್ನ ತಾಯಿಯಾಗಿ ನೋಡ್ತಿರ್ಲಿಲ್ಲ, ಆಡಿಯನ್ನಾಗಿ ನೋಡಿದಾಗ ಪಾಪ ಹಿ ಹ್ಯಾವ್ ಗಿವನ್ ಹಿಸ್ 100%.
ಅವನದಲ್ದ ಮಾತು ಪಾಪ ಅವ್ನು ಆಡೋಕ್ಕೆ ಆಗೋದು ಇಲ್ಲ. ಅವ್ನು ಹುಡುಗಿನೂ ಅಲ್ಲ ನೋಡು. ಹೆಣ್ಮಕ್ಳಾದರೆ ಓಪನ್ನಾಗಿ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾರೆ. ಪಾಪ ಈಸ್ ಅ ವೆರಿ ಡೀಸೆಂಟ್ ಗೈ. ಆಮೇಲೆ ಅವ್ನಿಗೆ ಈ ಮನೆಗೆ ಬಂದಾಗೂ ಕೂಡ ಅವ್ನಿಗೆ ಯಾರ ಮೇಲೂ ಪಾಪ ರಿಗ್ರೆಟ್ಸ್ ನಿಂಗೆ ಏನಾರು ಇರಿಟೇಟ್, ಅವ್ನು ಯಾರ ಬಗ್ಗೆನೂ ಕೆಟ್ಟದ್ದು ಹೇಳಲೇ ಇಲ್ಲ. ಅವ್ನು ಎಲ್ಲರೂ ನನ್ನ ಹತ್ರ ಸ್ವೀಟೇ ಇದ್ದರು, ಯಾರೂ ಪಾಪ ನನ್ನ ಹತ್ರ ಕೆಟ್ಟದಾಗ ನಡ್ಕೊಂಡೇ ಇಲ್ಲ ಅಂದಾಗ ನಾನೇನು ಹೇಳಲಿ ಅಂತ. ದಿಸ್ ಇಸ್ ಸೋ ಟ್ರೂ, ವೆರಿ ಜೆನ್ಯೂನ್ ವರ್ಡ್. ಯಾಕಂದರೆ ಅವ್ನು ಯಾರಲ್ಲೂ ತಪ್ಪನ್ನು ಹುಡ್ಕೋದೇ ಇಲ್ಲ. ಒಳ್ಳೇದು ಯಾಕೆ ನೋಡಬಾರ್ದು ಅನ್ನೋ ಕ್ಯಾರೆಕ್ಟ್ರ್ ಒಂದು. ಹಂಗಾಗಿ ಪಾಪ ಅವನು ಯಾರ ಬಗ್ಗೆನೂ ಏನೂ ಹೇಳೇ ಇಲ್ಲ. ಬಟ್ ಈಸ್ ವೆರಿ ಹ್ಯಾಪಿ, ಐವ್ ಗಾಟ್ ಗುಡ್ ಫ್ರೆಂಡ್ಸ್ ಅಂತ, ಒಳ್ಳೆ ಸ್ನೇಹಿತರು ಸಿಕ್ಕರು ನನಗೆ ಅಂತ. ಎಸ್ ನೀವು ಅವ್ರ ಮನೇಲಿದ್ದಾಗ ಊಟಕ್ಕೂ ತುಂಬ ಕಷ್ಟಪಡ್ತಿದ್ರು. ಅಲ್ಲಿ ಕೆಲವೊಂದ್ಸಲ ಕನ್ವೆ ಆಗ್ತಿತ್ತು, ಒಂದೊಂದು ಚಪಾತಿ ಸಿಗುತ್ತೆ, ಹೊಟ್ಟೆ ಫುಲ್ ಆಗಲ್ಲ, ಪೊಟ್ಯಾಟೊಗೂ ಜಗಳ ಆಗುತ್ತೆ ಅಂತ. ಆ ಟೈಮಲ್ಲಿ ಒಂದು ತಾಯಿಯಾಗಿ ನಿಮ್ಮ ಮನೆಯಲ್ಲಿ ಹೆಂಗೆ ಅನಿಸ್ತಿತ್ತು? ನನಗೆ ಅವನೇನು ಗೊತ್ತಮ್ಮ, ಊಟ ಇಲ್ಲಾದರೂ ಇಲ್ಲಪ್ಪ ಕಡಿಮೆ ಇದೆ ಅಂದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳೋ ನೇಚರ್ ಚೈಲ್ಡ್ಹುಡ್ಡಿಂದ. ಅದು ಬೇಜಾರಾಗ್ತಾ ಇರಲಿಲ್ಲ. ಎಲ್ಲರೂ ತಿನ್ನುವಾಗ ಎಲ್ಲರಿಗೂ ಎಲ್ಲರಿಗೂ ಸಿಕ್ತಾ ಅಂತ ಮಾತಾಡುವಾಗ ಎಲ್ಲೋ ಮೂಲೆಯಲ್ಲಿ ಇರ್ತಾ ಇದ್ದ. ನನ್ನ ಮನಸ್ಸಿಗೆ ಅಯ್ಯೋ ಇವನಿಗೆ ಸಿಗಲಿಲ್ಲಲ್ಲ, ಯಾಕಂದರೆ ನನಗೆ ಗೊತ್ತು ಅವ್ನು ಕೇಳಲ್ಲ ಅಂತ. ಅವ್ನು ಕೇಳಲ್ಲ, ಅವನಿಗೆ ಗುರ್ತಿಸಿ ನಿನಗೆ ಸಿಗ್ತೇನೋ ಅಂತ ಕೇಳಿದ್ರೆ ಸಿಗತ್ತೆ. ಆ ಥರ ಒಂದಿನ ಹೀಗೆ ವಾಟರ್ ಮೆಲನ್ ಕಟ್ ಮಾಡಿ ಹಂಚ್ಕೊಳ್ತಾ ಇರ್ತಾರೆ. ಇವನು ಏನೋ ಡಿಸ್ಕಷನಲ್ಲಿ ಇರ್ತಾನೆ, ಎಲ್ಲರಿಗೂ ಸಿಕ್ತು ಅಂದರೆ ಐ ಕುಡ್ ನೋಟಿಸ್ ಅವನಿಗೆ ಸಿಕ್ಕಿರಲ್ಲ. ಅದು ಅವನ ಜೊತೆ ಆರ್ಗ್ಯೂ ಮಾಡೋರು ನನಗೆ ಸಿಕ್ಕಿಲ್ಲ ಅಂತ ಬಂದು ತೊಗೊಂಡ್ರಿ, ಆರ್ಗ್ಯೂ ಇನ್ ದ ಸೆನ್ಸ್ ಮಾತಾಡೋರು ನನಗೆ ಸಿಕ್ಕಲಿಲ್ಲ ಅಂತ. ಇದು ಬಂದೇ ಇರಲ್ಲ. ಅದು ಅವಾಗ ಧನುಷ್ ಕೇಳ್ತಾನೆ ನಿನಗೆ ಬಂತೇನೋ ಅಂತ. ಆವಾಗ ಧನುಷ್ನಲ್ಲಿ ನಾನು ನನ್ನನ್ನೇ ನೋಡ್ಕೊಂಡ್ಬಿಟ್ಟು ಅಯ್ಯೋ ಎಷ್ಟು ಅರ್ಥ ಮಾಡ್ಕೊಂಡ್ಯಾನ ಅಭಿನ ಅಂತ. ದಿಸ್ ಇಸ್ ಸೋ ಟ್ರೂ. ಆವಾಗ ಅಭಿಗೆ ಅವನು ಇಲ್ಲ ಅಂದಾಗ ತಗೋತೀನಿ ಆಮೇಲೆ ಖರ್ಚಾಗ್ಬಿಡುತ್ತೆ ಅಂತ ಆ ಮಗು ಕೊಡ್ತಾನೆ. ಸೊ ದಿಸ್ ಮೂಮೆಂಟ್ಸ್ ಆರ್ ಸೋ ಟಚಿಂಗ್ ಪುಟ. ಖುಷಿ ಆಗುತ್ತೆ ನನಗೆ ಅಲ್ವಾ. ಯಾಕಂದರೆ ತಾಯಿ ಅಂದರೆ ನಾನೇ ಅಲ್ಲಿ ಇರಬೇಕು ಅಂತಿಲ್ಲ. ನಾವು ನಂಬಿರೋ ದೇವರು ಯಾವುದೋ ಒಬ್ಬ ವ್ಯಕ್ತಿ ಒಳಗಡೆ, ಯಾಕಂದರೆ ದೇವರೇನೋ ತ್ರಿಶೂಲ ಇಟ್ಕೊಂಡು ಪ್ರತ್ಯಕ್ಷವಾಗಿ ಬರಲ್ಲ. ಯಾರೋ ಒಬ್ಬ ಮನುಷ್ಯನಲ್ಲಿ ಅವನ ಪ್ರಾಣದಲ್ಲಿ ಸೇರಿ ಸ್ವಾಮಿ ಬರ್ತಾನೆ. ನನ್ನ ಮಗನಿಗೆ ಅಲ್ಲಿ ಎಷ್ಟೋ ಜನ ತಂದೆ, ರಕ್ಷಿತ ಆಗ್ಬೋದು ಪಾಪ, ಕೆಲವೊಂದು ಟೈಮಲ್ಲಿ ರಾಶಿಕಾ, ದೇ ಟುಕ್ ಸ್ಟ್ಯಾಂಡ್, ಎಲ್ಲರೂ ಸ್ಪಂದನ. ನಾನು ಪಾಪ ಯಾರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ತುಂಬ ಜನ. ಅವನು ಅದೇ ಬಂದು ಹೇಳಿದ್ದು ನನಗೆ, ಯಾರೂ ನನ್ನ ಹತ್ರ ಕೆಟ್ಟದಾಗ ನಡ್ಕೊಳ್ದೇ ಇದ್ದಾಗ ನಾನು ಯಾರ ಮೇಲೆ ಯಾಕೆ ಕೆಟ್ಟದಾಗ ನಡ್ಕೊಳ್ಳಿ. ಎವ್ರಿಬಡಿ ವರ್ ವೆರಿ ಸ್ವೀಟ್ ಟು ಮೀ ಅಂತ ಹೇಳ್ತಾನೆ. ವಾಟ್ ಯು ಗಿವ್ ಐ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್, ರೈಟ್? ನೀನು ಪ್ರೀತಿ ಕೊಟ್ಟಾಗ ನಾನು ಹೆಂಗೆ ನಿನಗೆ ದ್ವೇಷ ಕೊಡೋಕ್ಕಾಗತ್ತೆ ಅಂತ ಹೇಳ್ದ ನನಗೆ. ಐ ಅಪ್ರಿಷಿಯೇಟ್ ದಟ್ ವರ್ಡ್ ಅಮ್ಮ. ಖುಷಿ ಆಗುತ್ತೆ ನನಗೆ. ಖಂಡಿತ. ಮನೇಲಿ ಬಂದ ತಕ್ಷಣ ಅಕ್ಕಿ ರೊಟ್ಟಿ ಎಲ್ಲ ಮಾಡಿಕೊಟ್ರಂತೆ. ಏನೆಲ್ಲ ಪ್ರಿಪ್ರೇಷನ್ ಮಾಡಿದ್ರಿ ಮುಂಚೆನೇ, ಇದೇ ಮಾಡಿಕೊಡ್ಬೇಕು ಅಂತ? ಇಲ್ಲ, ಅವನು ಈಸ್ ಅ ವೆರಿ ಸಿಂಪಲ್ ಗೈ. ಅವನಿಗೆ ನಾನು ಮಾಡೋದು ಸಾಂಬಾರು, ಮನೆ ಊಟ, ವೆರಿ ಸಿಂಪಲ್ ಲೈಫ್ ಸ್ಟೈಲ್ ಇಷ್ಟ ಅವನಿಗೆ. ಸೊ ಅವನಿಗೆ ನಾನು ಇಮ್ಯಾಜಿನ್ ಮಾಡ್ಕೊಂಡು ಅವ್ನಿಗೇನು ಇಷ್ಟ ಆಗುತ್ತೆ ಅದನ್ನು ಮಾಡೋಣ ಅಂತ. ಶಾವಿಗೆ ಉಪ್ಪಿಟ್ಟು ಇಷ್ಟ ಆಗುತ್ತೆ, ಅಕ್ಕಿ ರೊಟ್ಟಿ, ಮಸಾಲ ಅಕ್ಕಿ ರೊಟ್ಟಿ, ಅದು ಎಸ್ಪೆಷಲಿ ನನ್ನ ಅಡುಗೆ, ಮನೆ ಅಡುಗೆ, ಅಮ್ಮನ ಅಡುಗೆ ತುಂಬ ಇಷ್ಟಪಡ್ತಾನೆ. ಸೊ ಇನ್ನೂ ಟೈಮ್ ಸಿಕ್ಕಿಲ್ಲ, ನನ್ನ ಕೈಗೆ ಸಿಗ್ತಾ ಇಲ್ಲ. ಈಗ ತಕ್ಕ ಮಟ್ಟಿಗೆ ಅವನಿಗೆ ಸಮಾಧಾನ ಆಗೋ ಮಟ್ಟಕ್ಕೆ ನನಗೆ ಫ್ರೀ ಸಿಕ್ತಾಗ ಮಾಡಿಕೊಡ್ತಾ ಇದ್ದೀನಿ. ರುಚಿ ಅಡುಗೆ, ಬಿಸಿ ಬಿಸಿ ಅಡುಗೆ. ಅಲ್ಲ, ನನಗೆ ಗೊತ್ತಿಲ್ಲ, ನಾನು ಅದೇ ಹೇಳ್ತೀನಿ, ಒಳ್ಳೊಳ್ಳೆ ಶೆಫ್ ಇದ್ರಲ್ಲ ಒಳಗಡೆ. ಅವನು ತಿಂದಾಗ ಹಿ ವಿಲ್ ರಿಲೇಷೇಟ್, ಅವನು ಖುಷಿ ಪಡ್ತಾನೆ. ನಾನು ಹೇಳಿದೆ ಅಷ್ಟು ಒಳ್ಳೊಳ್ಳೆ ಶೆಫ್ ಇದ್ರಲ್ಲಪ್ಪ, ಅದಕ್ಕಿಂತ ಚೆನ್ನಾಗಿದೆ ನನ್ನ ಅಡುಗೆ ಅಂದರೆ ಪಾಪ ಹಿ ವಿಲ್ ಕಿಸ್ ಮೈ ಹ್ಯಾಂಡ್ಸ್. ಆ ಥರ ಒಳ್ಳೆ ಹುಡುಗ ಅವನು ಪಾಪ. ನಿಜ. ಅದು ನೀವು ಏನು ಗೊತ್ತಾ, ಅಲ್ಲಿ ಹೊರಗಡೆ ಹೋದಾಗಲೇ ಗೊತ್ತಾಗುತ್ತೆ ಅಮ್ಮನ ಕೈ ರುಚಿ ವ್ಯಾಲ್ಯೂ ಏನು ಅಂತ. ಜೊತೆಗೆ ಅವ್ರು ಹಾಕ್ತಿರೋ ಡ್ರೆಸ್ಸಸ್ ಎಲ್ಲ ಇತ್ತಲ್ಲ, ಅದೆಲ್ಲ ನೀವು ಕಳಿಸ್ಕೊಡ್ತಾ ಇದ್ದೀರಾ? ಎಲ್ಲಿಂದ, ಹೇಗೆ? ನನಗೆ ತುಂಬ ಜನ ಸ್ನೇಹಿತರು, ಭಾವನಾ ಅಂತ, ಶ್ರೇಯಾ, ಈ ಮಕ್ಕಳೆಲ್ಲ ಭಾಳ ಸಹಾಯ ಮಾಡ್ಯಾರೆ ನನಗೆ. ಎಷ್ಟೊಂದು ನಾನು ನೋಟಿಸ್ ಮಾಡ್ತಾ ಇರಲಿಲ್ಲ. ನಾನು ಅವ್ನಿಗೆ ಯಾರು ಏನಾರು ಅಂದ್ಬಿಡ್ತಾರೋ, ಪಾಪ ಎಲ್ಲಿ ನೊಂದ್ಕೋತಾನೋ, ನನಗೆ ಅವನ ಮೇಲೆ ನಂಬಿಕೆ ಇದೆ. ಅವನು ಯಾರಿಗೂ ನೋವು ಮಾಡಲ್ಲ, ಆ್ಯಸ್ ಮಚ್ ಆಸ್ ಐ ನೋ ಹಿಮ್. ಆಮೇಲೆ ಪರಿಸ್ಥಿತಿಯಲ್ಲಿ ಇರ್ಬೋದು, ತಾಯಿಯಾಗಿ ನಾನೇ ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ, ಪರಿಸ್ಥಿತಿಯಲ್ಲಿ ಇರ್ಬೋದು. ಬಟ್ 99% ಅವ್ನು ಯಾರಿಗೂ ನೋವು ಮಾಡೋ ವ್ಯಕ್ತಿತ್ವನೇ ಅಲ್ಲ. ಯಾಕಂದರೆ ಅವನು ಇಷ್ಟು ವರ್ಷದಲ್ಲಿ ನನ್ನ ಕೈಯಲ್ಲೇ ಬೆಳೆದಿರೋ ಹುಡುಗ ಅವನು, ನಾನು ನೋಡಿದ್ದೀನಿ. ಹಾಗಾಗಿ ಎಷ್ಟೋ ವಿಷಯಗಳು ನಾನು ಅವ್ನ ಸಜೆಷನ್ ಕೇಳ್ತೀನಿ, ಹೆಂಗಪ್ಪ ಇದು ಏನು ಮಾಡಲಿ ಅಂತ. ಅಷ್ಟು ಮೆಚ್ಯೂರ್ಡ್ ಅವನು ನನಗೆ. ನನ್ನ ಮಗ ಅನ್ನೋಕ್ಕಿಂತ ನನ್ನ ತಂದೆ ಅನ್ಬೋದು ಅವನ್ನ. ಅಷ್ಟು ಮೆಚ್ಯೂರ್ಡ್ ಗೈ ಹೀ ಈಸ್. ಹಾಗಾಗಿ ಐ ಫೀಲ್ ಪ್ರೌಡ್ ಫಾರ್ ಹಿಮ್, ಒನ್ ವರ್ಡ್. ವಾವ್, ವೆರಿ ನೈಸ್. ಅದೊಂದು ಮಾತು ಮಗ ಕೇಳಿಸ್ಕೊಂಡ್ರೆ ಎಷ್ಟು ಖುಷಿ ಅನ್ಸುತ್ತಲ್ಲ, ನನ್ನ ತಂದೆ ಥರ ಅಂತ ಒಂದು ಅಮ್ಮ ಹೇಳಿದ್ರೆ. ನೈಸ್ ಇಟ್ ವಾಸ್. ಈಗ ಅವ್ರ ಮನೇಲಿ ಡ್ರೆಸ್ ಎಲ್ಲ ಹಾಕ್ತಿದ್ರಲ್ಲ, ಅದೆಲ್ಲ ನೀವೇ ಪ್ಲಾನ್ ಮಾಡಿ ಕಳಿಸ್ತಿದ್ರ? ಹೌದಮ್ಮ, ನಾನು ಪ್ಲ್ಯಾನ್ ಮಾಡ್ತಿದ್ದೆ. ಅವ್ನ ಸ್ನೇಹಿತರುಗಳು ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರೆಲ್ಲರೂ ಪಾಪ ಅವನಿಗೆ ಇದು ಚಳಿ ಆಗ್ತಾಯಿದೆ, ಅವ್ನು ಈ ಥರ ಬಟ್ಟೆ ಬೇಕು, ಆ ಥರ ಬಟ್ಟೆ ಬೇಕು, ಇಲ್ಲ ಇದು ನೋಡಿ ಅವನು ಒಳಗಡೆ ಹೋಗಿ ಕೋಟ್ ಹಾಕ್ಕೊಂಡ, ಇದು ಬೇಕು, ಒಂದು ಸೈಜ್ ಚಿಕ್ಕದು ತೊಗೋಬೇಕು, ಆ ಥರ ಎಲ್ಲ ಪಾಪ ಅವ್ನ ಫ್ರೆಂಡ್ಸ್ ತುಂಬ ಸಹಾಯ ಮಾಡಿದ್ದಾರೆ. ಐ ಶುಡ್ ರಿಯಲಿ ವಾಂಟೆಡ್ ಟು ಸೇ ಥ್ಯಾಂಕ್ಸ್ ಟು ಆಲ್ ಆಫ್ ದೆಮ್. ಈ ಜರ್ನಿ ನಂಗೆ ಹೊಸದು, ನಮಗೆ ಕ್ಯಾಮ್ರಾ ಇದೆಲ್ಲ ತುಂಬ ಹೊಸದು.
ಅಲ್ಲಿ ಒಳಗೆ ಹೋದಾಗ ನಾನು ಹೆಂಗೆ ಮಾಡಬೇಕು ಪ್ಯಾನಿಕ್ ಆಗ್ತಾಯಿದ್ದೆ. ಅವನು ಕೂಡ ಹೇಳ್ದೆ, ಯಾಕಂದರೆ ಅವ್ರ ತಂದೆ ಎಲ್ಲೋ ಇರ್ತಾರೆ, ನನ್ನ ಚಿಕ್ಕ ಮಗಂದು ಅವ್ನ ಪ್ರೊಫೆಷನಲ್, ಅವನಿಗೆ ತಿಂಡಿ ತಿನ್ನೋಕ್ಕೂ ಪುರುಷೋತಿರಲ್ಲ. ಹಾಗಿರುವಾಗ ಮಮ್ಮಿ ಒಬ್ಬರೇ ಎಲ್ಲಿ ಹೋಗ್ತಾ ಇರ್ತಾರೆ, ಎಲ್ಲಿ ತರ್ತಾರೆ, ಇರೋದ್ರಲ್ಲೇ ಅಡ್ಜಸ್ಟ್ ಆಗೋಣ ಅನ್ನೋದು ಅಂದ್ಕೊಂಡಿದ್ದಾನಂತೆ. ಆದರೆ ವಿ ಡಿಡ್ ಅವರ್ ಬೆಸ್ಟ್. ಪಾಪ ಅವನಿಗೆ ಆ ಮಕ್ಕಳ ಸಹಾಯನೂ ತುಂಬ ಇತ್ತು ನನಗೆ, ಅವ್ನ ಫ್ರೆಂಡ್ಸ್ದು ಅವ್ರ ಹೆಲ್ಪಿಂದ ಐ ಡಿಡ್ ಮ್ಯಾಕ್ಸಿಮಮ್ ಸಪೋರ್ಟ್ ಆ್ಯಸ್ ಅ ಮದರ್ ವಾಟ್ ಐ ಕುಡ್ ಡು. ಎಸ್, ನೀವು ಅಡುಗೆ ಮಾಡಿ ಕಳಿಸಿರ್ತೀರಾ, ಮತ್ತೊಂದ್ಸಲ ಲೆಟರ್, ಈ 2 ವಿಷಯಕ್ಕೆ ಅವ್ರು ಹತ್ತಿದಾರಂತೆ ಮನೆ ಒಳಗಡೆ. ಹೌದು. ಆ ಅಳು ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ಯಾಕಂದರೆ ಲೆಟರ್ ಬರೋದಕ್ಕಿಂತ ಮುಂಚೆ ಅವ್ರು ಹೇಳಿದ್ದಾರೆ, ನಾನು ಇದಕ್ಕೆಲ್ಲ ಅಳೋದಿಲ್ಲ, ಯಾರು ಅಳ್ತಾರೆ ಅನ್ನೋ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾರು ಮಾತಾಡಿದ್ರು. ಬಟ್ ಅವ್ರು ಹತ್ತಿದ್ದಾರೆ. ಅವನು ತುಂಬ ಎಮೋಷ್ನಲ್, ಅಷ್ಟು ತುಂಬ ಎಮೋಷ್ನಲ್ ಟು ದ ಫ್ಯಾಮಿಲಿ. ಈಸ್ ಎ ವೆರಿ ಫ್ಯಾಮಿಲಿ ಬಾಯ್. ಅವನು ಹೊರಗಡೆ ಹೋಗೋದು ತುಂಬ, ಅವನು ಇಷ್ಟು ದೊಡ್ಡ ಜೀವನದಲ್ಲೂ ಅವ್ನಿಗೆ ತುಂಬ ಕಡಿಮೆ, ಬೆರಳೆಣಿಕೆ ಅಷ್ಟು ಸ್ನೇಹಿತರು. ಒಂದು ಸತಿ ಸ್ನೇಹಿತರಾದರೆ ಅವ್ನ ಕಡೆವರೆಗೂ ಕ್ಯಾರಿ ಮಾಡೋ ಹುಡುಗ. ಅವ್ನ ಫ್ಯಾಮಿಲಿ, ಮನೆ, ನಾನು ಸ್ಪೆಷಲಿ ತುಂಬ ಜಾಸ್ತಿ, ನಾನು ಅವನ ತಂದೆ, ನಮ್ಮ ಫ್ಯಾಮಿಲಿ ಜೊತೆ ಕಳೆಯೋ ಹುಡುಗ ಅವನು. ಹಂಗಾಗಿ ಐ ಡೋಂಟ್ ನೋ ವಾಟ್ ಟು ಸೇ. ತುಂಬ ಎಮೋಷ್ನಲ್ ಆದ ಅನಿಸುತ್ತೆ. ನಾನು ರೆಗ್ಯುಲರಾಗಿ ಅವನ ಮನೆಯಲ್ಲಿ ಕರೆಯೋದು ಅಬ್ಬು. ಸೊ ಅಬ್ಬು ಅಂತ ಬರ್ದ್ನಲ್ಲ, ಅವಾಗ ಅಭಿಷೇಕ್ ಅನ್ನುವಾಗ ಅಬ್ಬು ಅಂತ ಕರಿತೀನಿ. ಸೊ ಪಾಪ ವರ್ಡ್ ನೋಡಿದಾಗ ಮೇ ಬಿ ವುಡ್ ಹ್ಯಾವ್ ಬಿನ್ ಎಮೋಷ್ನಲ್. ಆಮೇಲೆ ಅವನಿಗೆ ಫುಡ್, ಇವಾಗ ಅವನು ಯಾವತ್ತೂ ನನಗೆ ಬೇಕು ಅಂತ ಹಠ ಮಾಡಿದ ಹುಡುಗನೇ ಅಲ್ಲಮ್ಮ. ಅಷ್ಟು ಊಟಕ್ಕಲ್ಲಿ ಒದ್ದಾಡ್ತಾರೆ ಅನ್ನುವಾಗ ಯಾವ ರೀತಿ ಅವ್ನಿಗೆ ಕಷ್ಟ ಆಯಿತೋ ಗೊತ್ತಿಲ್ಲ. ಒದ್ದಾಡ್ತಾರೆ ಅಂದರೆ ಊಟ ಕೊಡಲ್ಲ ಅಂತಲ್ಲ, ಅದು 10 ಜನ ಇದ್ದಾಗ ಅದು ನಡೆಯುತ್ತಲ್ವ, ಮನೆಯಲ್ಲೇ ನಡೆಯುತ್ತೆ. ಅವಾಗ ಅವನು ಕೇಳಿ ಇಸ್ಕೊಳ್ಳೋ ಹುಡುಗ ಅಲ್ಲ. ಅವನು ಆ ಮೂಮೆಂಟಲ್ಲಿ ವೆನ್ ಹಿ ಸಾ ದ ಫುಡ್, ಅವ್ನ ಫೇವ್ರೇಟ್ ಫುಡ್ ನಾನು ಕಳಿಸಿದ್ದೀನಿ ಅಂದಾಗ ಮೇ ಬಿ ಹಿ ವುಡ್ ಹ್ಯಾವ್ ಬಿನ್ ಎಮೋಷ್ನಲ್. ಅವನು ಫಸ್ಟು ಕಣ್ಣೊರೆಸ್ಕೊಳ್ಳುವಾಗ ನಾನು ಅಂದ್ಕೊಂಡೆ, ಇಷ್ಟೊಂದು ಕಷ್ಟಪಟ್ಟು ನಾನು ಮಾಡಿದ್ದೀನಿ, ಇವನೇನು ರಿಯಾಕ್ಟೇ ಮಾಡ್ತಾಯಿಲ್ಲ, ಚೆನ್ನಾಗಿದೆ ಅಂತಲೂ ಹೇಳ್ತಿಲ್ವಲ್ಲ ಅಂತ. ಅವನು ಕಣ್ಣು ಒರೆಸ್ಕೊಂಡು ಕಣ್ಣು ಮೂಗೆಲ್ಲ ಒರೆಸ್ಕೊಳ್ಳುವಾಗ ನಾನು ಅಂದ್ಕೊಳ್ತೀನಿ ಖಾರ ಆಗಿರಬೇಕು, ಅಲ್ಲೆಲ್ಲ ಪಾಪ ಸಪ್ಪೆ ಊಟ ಮಾಡ್ತಾರಲ್ಲ, ಅವನು ಅಲ್ಲಿಗೆ ಅಡ್ಜಸ್ಟ್ ಆಗಿಬಿಡಿಯಾನೇನೋ ಅಂತ. ಆಮೇಲೆ ಎಪಿಸೋಡ್ ನೋಡುವಾಗ ಗೊತ್ತಾಯಿತು ಅವನು ನಾನು ಮಿಸ್ ಮಾಡ್ಕೊಂಡ ಅನ್ನೋದು. ಅವಾಗ ನನಗೂ ತುಂಬ ದುಃಖ ಆಯಿತು. ಯಾಕಂದರೆ ಒಂದೊಂದು ಸಣ್ಣ ವಿಷಯನೂ ತುಂಬ ಮ್ಯಾಟ್ರ್ ಆಗುತ್ತೆ ನಮಗೆ. ಈಗ ಬಿಗ್ ಬಾಸ್ ಮನೇಲಿ ಅವ್ರು ಆಡ್ತಾ ಇರೋದು ನೋಡಿ ನಿಮ್ಗೇನಾದರೂ ಅನಿಸುತ್ತಾ, ಅಭಿ ನೀನು ಹೀಗೆ ಆಡಬೇಡ, ನೀನು ಹೀಗೆ ಆಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಿಮಗೆ ಇಲ್ಲಿ ಮನೇಲಿ ಟಿ ವಿ ನೋಡ್ತಿರ್ಬೇಕಾದ್ರೆ? ಅಂದರೆ ನನಗೇನು ಅನಿಸ್ತು ಅಂದರೆ, ಅವನು ಏನಿದ್ದಾನೆ ಅದೇ ಇದ್ದ, ನನ್ನ ಸರ್ ಹತ್ರನೂ ಅದೇ ಹೇಳಿದೆ. ಆದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾತಾಡೋದು, ಬೆರೆಯೋದು ಆಗಿದ್ರೆ ಒಳ್ಳೇದಾಗ್ತಿತ್ತೇನೋ. ಅದ್ರದ್ದೇನಾಗುತ್ತೆ, ಅವನದಲ್ಲದ ಕ್ಯಾರೆಕ್ಟರ್ ಆಗಿಬಿಡುತ್ತೆ. ಇವಾಗ ನನ್ನ ಸ್ನೇಹಿತರೆ ಎಷ್ಟೋ ಜನ ಪಾಪ ನಾನು ವೋಟ್ ಮಾಡಿ ಅಂದ ತಕ್ಷಣ ಅವ್ರ ಫ್ರೆಂಡ್ಸ್ಗೆ ಹೇಳಿ, ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಆಗ್ಬೋದು, ನಮ್ಮ ಕಸಿನ್ಸು, ರಿಲೇಟಿವ್ಸು, ತುಂಬ ಜನ ಪಾಪ ನಾನು ಹೇಳಿದ್ದು ಒಂದು ವಾಯ್ಸ್ ಮೆಸೇಜ್ನೇ ಅವ್ರು ಬೇರೆಯವ್ರಿಗೆ ಶೇರ್ ಮಾಡಿ, ನಮ್ಮನೆ ಹುಡುಗ ವಿ ಹ್ಯಾವ್ ಸೀನ್ ಹಿಮ್, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳಿದಾಗ, ಇವಾಗ ಅವನ್ನ ನೋಡುವಾಗ ಅವನಲ್ಲದ ವ್ಯಕ್ತಿತ್ವ ಆಗಿ ಅವನು ತೋರಿಸ್ಬಾರ್ದು. ಅಟ್ಲೀಸ್ಟ್ ಅವನ್ನ ನಂಬಿ ನಮ್ಮ ಜನ ಯಾರು ವೋಟ್ ಹಾಕಿದ್ದಾರೆ ಅವ್ರು ನೋಡಿದಾಗ ಅಟ್ಲೀಸ್ಟ್ ಅವ್ರಿಗೊಂದು ತೃಪ್ತಿ ಇರಬೇಕು. ಎಸ್, ಹಿ ಈಸ್ ಅವರ್ ಬಾಯ್, ಹಿ ಈಸ್ ದ ಸೇಮ್ ಗೈ ಅನಿಸ್ಬೇಕಲ್ವಾ. ನನಗೆ ಆ ಒಂದು ವಿಷಯದಲ್ಲಿ ಸಂತೋಷ ಇದೆ. ಜನ ಇನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರೇನೋ ಗೊತ್ತಿಲ್ಲ, ಅವ್ನು ಸೋತಿದ್ರೆ ನನ್ನ ಕಡೆಯಿಂದ ಕ್ಷಮೆ ಇರಲಿ. ಬಟ್ ಐ ಆಮ್ ವೆರಿ ಹ್ಯಾಪಿ. ನನ್ನ ಸ್ನೇಹಿತರು ಯಾರಿದ್ದಾರೆ, ನನ್ನ ಗಂಡ, ಅಭಿ ಸ್ನೇಹಿತರು, ನಮ್ಮವರು ಅಂತ ನಾವು ಯಾರು ನಂತೀವಲ್ಲ, ಅವರೆಲ್ಲರಿಗೂ ಅವ್ನು ಜಸ್ಟಿಸ್ ಕೊಟ್ಟಿದ್ದಾನೆ, ಅವರೆಲ್ಲರೂ ಸಂತೋಷವಾಗಿದ್ದಾರೆ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಫಾರ್ ಹಿಮ್. ಎಸ್, ಅದು ಗೊತ್ತಾಗುತ್ತೆ, ನಿಮ್ಮ ಮುಖದಲ್ಲೇ ಗೊತ್ತಾಗುತ್ತೆ, ನಿಮ್ಮ ಮಾತಲ್ಲೂ ಗೊತ್ತಾಗುತ್ತೆ. 2 ಸರಿ ಕ್ಯಾಪ್ಟನ್ ಆಗಿದ್ದಾರೆ ಅವರು. ಕ್ಯಾಪ್ಟನ್ಸಿನ ತುಂಬ ಅನುಭವಿಸಿರೋರು ಅವರು. ಬಟ್ ಅಷ್ಟು ಕ್ಯಾಪ್ಟನ್ ಆಗಿ ಕೆಪಾಬಿಲಿಟಿ ಇರೋರು ಹೊರಗಡೆ ಬಂದಿರೋದು ಎಷ್ಟು ಬೇಜಾರಿದೆ. ಮತ್ತು ನಿಮ್ಗೆ ಅನ್ಸುತ್ತಾ ಯಾಕೆ ಹೊರಗಡೆ ಬಂದರು ಅಂತ? ಅದು ನನಗೇನು ಗೊತ್ತಿಲ್ಲಮ್ಮ, ನನಗೂ ಅದೊಂದು ಸರ್ಪ್ರೈಸಿಂಗೇ ಇದೆ. ಯಾಕಂದರೆ ನಾನು ಹೇಳಿದ್ನಲ್ಲ, ನನಗೆ ಆ ಫೋನ್ ಕಾಲ್ ಬಂದಾಗಲೂ ಐ ವಾಸ್ ರಿಯಲಿ ಶಾಕ್ಡ್. ಹಂಗಂತ ಎಲ್ಲ ತಾಯಿದಿರಿಗೂ ಅವ್ರ ಮಕ್ಕಳೇ ಹೆಚ್ಚು. ಆದರೆ ಆಟದಲ್ಲಿ ಏನು ವ್ಯತ್ಯಾಸ ಆಗಿದೆಯೋ, ಎಲ್ಲಿ ಅದು ಗೇಮಲ್ಲಿ ನನಗೆ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ, ವಿ ಆರ್ ನಾಟ್ ಎಟ್ ಆಲ್ ಇಂಟು ಸೋಷಿಯಲ್ ಮೀಡಿಯಾ ಆಗ್ಬೋದು. ನಾನು ಟಿ ವಿ ಕೂಡ ಜಾಸ್ತಿ ನೋಡಲ್ಲ. ನನ್ನ ಮಗ ಇದ್ದಾನೆ ಅಂತ ನಾನು ಕೂತ್ಕೊಂಡು ನೋಡ್ತಾ ಇದ್ದಿದ್ದು. ಹಾಗಾಗಿ ಪಾಪ ಎಲ್ಲರೂ ಸರಿ, ಯಾರೂ ಎಲ್ಲೂ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಟ್ ಐ ಆಮ್ ಸ್ಯಾಟಿಸ್ಫೈಡ್, ಐ ಆಮ್ ವೆರಿ ಹ್ಯಾಪಿ. ಈವನ್ ಅಭಿ ಈಸ್ ನಾಟ್ ರಿಗ್ರೆಟಿಂಗ್, ಹಿ ಈಸ್ ವೆರಿ ಹ್ಯಾಪಿ. ಬೇರೆ ಇದ್ದಾರೆ ಅವಶ್ಯಕತೆ ಇದ್ದವರು, ಅಥವಾ ಅಂದರೆ ಏನು ಹೇಳ್ತಾರೆ, ಕೇಪಬಲ್ ಇರೋರು ಇದ್ದಾರೆ, ಆಡಲಿ. ನಮ್ಗೆ ಇಷ್ಟು ದಿನ ದೇವರು ಕಲರ್ಸ್ ಚಾನಲ್ ಆಗ್ಬೋದು, ನಮಗೆ ಈ ಆಸ್ಪದ ಕೊಟ್ಟಿದ್ದಾನೆ ಭಗವಂತ, ಅದನ್ನು ಅವನು ಉಪಯೋಗಿಸ್ಕೊಂಡಿದ್ದಾನೆ ಅಲ್ವಾ. ಸೊ ಐ ಆಮ್ ರಿಯಲಿ ಹ್ಯಾಪಿ. ನಂಗೆ ಸರ್ ಹೇಳೋವರೆಗೂ ಗೊತ್ತಿಲ್ಲ, ಸುದೀಪ್ ಸರ್ ಹೇಳೋವರೆಗೂ 70 days ಆಗಿದೆ ಅಂತಲೂ ಗೊತ್ತಿಲ್ಲ ನನಗೆ. ಸರ್ ಹೇಳಿದಾಗ 70 days ಆಗಿದೆ, ಇಟ್ಸ್ ನಾಟ್ ಈಸಿ ಅಂದಾಗ ಇಟ್ ಈಸ್ ರಿಯಲಿ ಎ ಕಾಂಪ್ಲಿಮೆಂಟ್. ಅಷ್ಟು ದೊಡ್ಡ ವ್ಯಕ್ತಿ ಅವನ್ನ ಮೆಚ್ಕೊಂಡಾಗ ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಬಿಕಾಸ್ ನಾನು ಒಂದು ತಾಯಿ ಮನೆ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ, ನಾನೇ ಜಾಸ್ತಿ ದಂಡಿಸ್ತಾ ಇದ್ದಿದ್ದು. ಐ ವಾಸ್ ದ ವೆರಿ ಸ್ಟ್ರಿಕ್ಟ್ ಮದರ್.
ಆ ವ್ಯಕ್ತಿತ್ವನ ಮಕ್ಕಳು ಕ್ಯಾರಿ ಮಾಡುವಾಗ ದಟ್ ಈಸ್ ದ ರಿಸಲ್ಟ್ ಐ ಗಾಟ್. ಎಸ್, ಐ ಆಮ್ ಸೋ ಹ್ಯಾಪಿ ಫಾರ್ ಹಿಮ್. ವೆರಿ ನೈಸ್, ತುಂಬ ಖುಷಿ ಆಯಿತು. ಈಗ ನಿಮಗೆ ಯಾರ ಆಟ ಇಷ್ಟ ಆಗುತ್ತೆ ಬಿಗ್ ಬಾಸ್? ಅಮ್ಮ ನೋಡು, ಏನು ಗೊತ್ತಾ, ಇವಾಗ ನಾನು ಒಂದು ತಾಯಿಯಾಗಿ ನೋಡ್ತಿದ್ದೆ. ನಾನು ತಾಯಿಯಾಗಿ ನೋಡಿದಾಗ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಮನೆಯಲ್ಲೂ ಅವ್ರ ಮನೆಯಲ್ಲಿ ಅವ್ರ ಮಕ್ಕಳು ಅವ್ರಿಗೆ ಹೆಚ್ಚು ಅಲ್ವಾ, ಪ್ರತಿಯೊಬ್ಬರೂ. ಇವಾಗ ಕೆಲವ್ರಿಗೆ ಗಂಡ ಆಗ್ಬೋದು, ಕೆಲವ್ರಿಗೆ ಅಣ್ಣ ಆಗ್ಬೋದು, ಕೆಲವ್ರಿಗೆ ಎಲ್ಲರಿಗೂ ಅವ್ರವ್ರದ್ದೇ ಸಂಸಾರ, ಅವ್ರವ್ರದ್ದೇ ಫ್ಯಾಮಿಲಿ ಇರೋ, ಪ್ರತಿಯೊಬ್ಬರಿಗೂ ಅವ್ರವ್ರು ಹೆಚ್ಚು. ನನ್ನಲ್ಲಿ ತುಂಬ ಜನ ಕಂಟೆಸ್ಟೆಂಟ್ಸ್ ಪೇರೆಂಟ್ಸ್ನ ಕೂಡ ಮೀಟ್ ಮಾಡೋ ಪರಿಸ್ಥಿತಿ ಸಿಕ್ಕಿದೆ. ದೇ ಆರ್ ಆಲ್ ಸೋ ಸ್ವೀಟ್. ಯಾವ ತಂದೆ ತಾಯಿ ಆಗಲಿ ಯಾವತ್ತೂ ಕೆಟ್ಟವರಲ್ಲ ಪಾಪ. ಮಕ್ಕಳೆಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಯಾರು ಗೆದ್ದು ಬಂದರೂ ಒಂದು ತಾಯಿ ಸ್ಥಾನದಲ್ಲಿ ನಿಂತಾಗ ಎಲ್ಲ ನಮ್ಮವರೇ, ಖಂಡಿತ ಅಲ್ವಾ. ಅದು ಟ್ರೂ ಹಾರ್ಟೆಡಾಗಿ ಹೇಳ್ತೀನಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಅಭಿ ಅವನ ವ್ಯಕ್ತಿತ್ವನ ಕಾಪಾಡಿಕೊಂಡು ಒಂದು ಹೆಸರು ಉಳಿಸ್ಕೊಂಡು ಹೊರಗೆ ಬಂದ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಎಸ್, ಈಗ ಫ್ಯೂಚರಲ್ಲಿ ನಿಮ್ಮ ಮಗನ್ನ ಯಾವ ಸ್ಥಾನದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ? ಯಾವ ಸ್ಥಾನಮ್ಮ ನೋಡೋನು, ಅಲ್ಲಿ ಹೋಗೋಕ್ಕೆ ಮುಂಚೆನೇ ನನಗೆ ತಂದೆ ಆಗಲಿದ್ದಾನೆ. ನನಗೆ 2 ಮಕ್ಕಳು ಯಾವಾಗಲೂ ಹೇಳೋದು, ಡೋಂಟ್ ವರಿ, ವಿ ಆರ್ ಯರ್ ಪೇರೆಂಟ್ಸ್ ಅಂತ. ಸೊ ನಾನು ಆ ಸ್ಥಾನ ಆಲ್ರೆಡಿ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಇನ್ನೇನು ಈ ಮೇಡ್ ಮೀ ಪ್ರೌಡ್ ಅಷ್ಟೇ. ನನ್ನನ್ನು ನಾನು ಆ್ಯಸ್ ಎ ಟೀಚರ್ ಐ ಆಮ್ ವೆರಿ ಪ್ರೌಡ್ ಆಫ್ ಮೀ ದಟ್ ಈ ಮಕ್ಕಳು ಪಾಪ ನಾನು ಕೊಟ್ಟು ವಿದ್ಯೆನ ಅವ್ರು ಕ್ಯಾರಿ ಮಾಡ್ತಾ ಇದ್ದಾರಲ್ಲ, ಒಂದು ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿಗಳಾಗಿ ಉಳ್ಕೊಳ್ತಾ ಇದ್ದಾರಲ್ವ, ಅದು ನಂಗೆ ತುಂಬ ಸಂತೋಷ ಇದೆ. ಎಸ್, ಸುದೀಪ್ ಸರ್ ಜೊತೆ ಮಾತಾಡಿರೋದು ಎಷ್ಟು ಖುಷಿ ಇದೆ. ಅಯ್ಯೋ, ತುಂಬ ಭಯ ಆಗಿಬಿಟ್ಟಿತ್ತು. ಯಾಕಂದರೆ ಒಂದು ಗಂಡಿ ವ್ಯಕ್ತಿ, ದೊಡ್ಡ ಮನುಷ್ಯ, ಬಟ್ ಹೀ ಈಸ್ ಆಲ್ಸೋ ವೆರಿ ಡೌನ್ ಟು ಅರ್ತ್. ನನ್ನ ಮಗ ಯಾವಾಗೂ ಹೇಳೋನು ಸುದೀಪ್ ಸರ್ ಬಗ್ಗೆ. ಸರ್ ನಮ್ಮ ಮೀಟ್ ಮಾಡುವಾಗ ಏನೋ ಒಂದು ವೈಬ್ ಫೀಲ್ ಆಗುತ್ತೆ ಮಮ್ಮಿ, ಸಚ್ ಎ ಜೆಂಟ್ಲ್ಮೆನ್ ಅಂತ. ಅದು ಇಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗಿದ್ದವಳು ನಾನು. ಅವ್ರನ್ನ ಮಾತಾಡಿಸಿದಾಗೂ ತುಂಬ ಸಂತೋಷ ಆಯಿತು. ರಿಯಲಿ ಐ ಫೆಲ್ಟ್ ಸೋ ಗುಡ್. ಯಾಕಂದರೆ ನಾವೆಲ್ಲ ಒಂಥರ ಇಂಟ್ರವರ್ಟ್ ಪೀಪಲ್ ಅಮ್ಮ. ವಿ ಆರ್ ಆಲ್ ನಾಟ್ ಇನ್ ಟು ಮೂವಿ, ನಾಟ್ ಇನ್ ಟು ಆಲ್ ದಿಸ್ ಥಿಂಗ್ಸ್. ವಿ ಆರ್ ಓನ್ಲಿ ಇನ್ ಟು ಸ್ಪಿರಿಚುವಲ್ ಪೂಜೆ, ದೇವ್ರ ಸ್ತೋತ್ರಗಳು, ಕೆಲವೊಂದು ಲಿಮಿಟೆಡ್ ಸ್ನೇಹದ ಜೊತೆ ಬೆರೆಯೋ ಜನ, ಇದೆಲ್ಲ ದೊಡ್ಡದು ನಮಗೆ. ಅಲ್ಲಿ ಅಮ್ಮ ಸುದೀಪ್ ಸರ್ನ ನೋಡುವಾಗ ಇಟ್ ಇಸ್ ಆಲ್ ಅ ವೆರಿ ಪ್ರೌಡ್ ಮೂಮೆಂಟ್. ಅದರಲ್ಲೂ ನನ್ನ ಮಗನ್ನ ಸರ್ ಅಭಿ ಅಂತ ಕರೆಯುವಾಗ ದಟ್ ವಾಸ್ ನೋ ಕಂಪ್ಯಾರಿಸನ್ ಅಟ್ ಆಲ್. ವೆರಿ ಪ್ರೌಡ್ ಫೀಲಿಂಗ್ ನನಗೆ. ನಿಜ, ಟ್ರೂ. ಆ್ಯಂಡ್ ಅಭಿ ಅವರು ಆ್ಯಕ್ಟರ್ ಆಗಬೇಕು ಅಂತ ಹೇಳಿದಾಗ ನಿಮ್ಮ ರಿಯಾಕ್ಷನ್ ಏನಿತ್ತು? ನಂದೇನೂ ಇರಲಿಲ್ಲ. ನನ್ನ ಹಸ್ಬೆಂಡ್ಗೆ, ನಮ್ಮ ಮನೇಲೆಲ್ಲ ಪಾಪ ಗೌರ್ಮೆಂಟ್ ಅಫಿಷಿಯಲ್ಸು, ಅಫಿಷಿಯಲ್ ಫೀಲ್ಡಲ್ಲೇ ಬಂದವರು. ಸೊ ಸ್ವಲ್ಪ ಪಾಪ ಅವನು ಎಲ್ಲರನ್ನೂ ಅಪೋಸ್ ಮಾಡಿಕೊಂಡು ನನಗೆ 2 ವರ್ಷ ಟೈಮ್ ಕೊಡಿ, ನನಗೆ ಆಗಲಿಲ್ಲ ಅಂದರೆ ಹ್ಯಾವ್ ಡನ್ ಇಸ್ ಬಿ.ಟೆಕ್, ಆಮೇಲೆ ನನಗೆ ಟೈಮ್ ಕೊಡಿ, ಆಗಲಿಲ್ಲ ಅಂದರೆ ನಾನು ಮತ್ತೆ ಓದ್ತೀನಿ, ಏನಾದರೂ ಮಾಡ್ತೀನಿ ಅಂತ ಹೇಳ್ದ. ಅವ್ನು ಇಂಡಿವಿಜುವಲ್ ಇದು ಪಾಪ, ಅವ್ನು ಯಾರು ಸಪೋರ್ಟ್ ತೊಗೊಂಡಿಲ್ಲ. ಅವನಿಗೆ ನಾವೊಂದು ಯಾವುದೋ ಒಂದು ಕ್ಲಾಸ್ಗೆ ಹೋಗಿ ಒಂದು ಏನೋ ಆ್ಯಕ್ಟಿಂಗ್ ಕಲಿ ಅಂತ ನಾವು ದುಡ್ಡು ಕೊಟ್ಟವರಲ್ಲ. ಅವನ್ನ ಇಂಡಿವಿಜುವಲ್ ಎಫರ್ಟಲ್ಲೇ ಮುಂದುವರೆದು ಅವ್ನು ಇಷ್ಟು ಮಟ್ಟಕ್ಕೆ ಬಂದು ನಮ್ಮ ಮನೆಗಳಲ್ಲಿ, ಅಂದರೆ ನಾಟ್ ಇನ್ ಅ ಬ್ಯಾಡ್ ವೇ, ಮನೆಗಳಲ್ಲಿ ನೀನು ಬೇಕಿತ್ತ ಈ ಫೀಲ್ಡು, ಯಾಕೆ ಕಳಿಸ್ದೆ ಅಂತ ನನ್ನ ಗಂಡಂಗೆ ಹೇಳಿ, ಅವ್ರ ಕಸಿನ್ಸ್ ಎಲ್ಲ ಹೇಳಿದ್ದು ಕೂಡ ಅವ್ರ ಬಾಯಿಗಳಲ್ಲೇ ನಾಳೆ ವೆರಿ ಗುಡ್, ಹಿ ಹ್ಯಾವ್ ಅಚೀವ್ಡ್ ಎ ಗುಡ್ ಗೋಲ್ ಅನ್ನೋದೂ ಕೇಳ್ಪಟ್ಟಿದ್ದೀವಿ. ಆ ಥರ ಮಾಡಿಯಾನೆ. ಆದರೆ ಸೀರಿಯಲ್ಗಳಲ್ಲಿ ಏನಾಗುತ್ತೆ, ಆ ಪಾತ್ರಕ್ಕೆ ಅವ್ನು ಜೀವ ತುಂಬ್ತಿದ್ದ, ಇದರಲ್ಲಿ ಅವನ ವ್ಯಕ್ತಿತ್ವಕ್ಕೆ ಜೀವ ತುಂಬಿಯಾನೆ. ಸೊ ನಾನು ಹೇಳೋದು, 100 ಜನ ಇದ್ದಾಗ 100 ಜನನೂ ಮೆಚ್ಚೋಕ್ಕಾಗಲ್ಲ. ಅವನು ಒಳ್ಳೆ ಮನುಷ್ಯನಾಗಿ ಇವತ್ತು ಮನೆಗೆ ಬಂದಾಗ ನನ್ನ ಹತ್ರ ಕೂತಾಗ ಅವನು ಒಂದೇ ಹೇಳಿದ್ದು, ಯಾರೂ ಕೆಟ್ಟವರಲ್ಲ, ಆಲ್ ಆರ್ ಸ್ವೀಟ್. ನನ್ನ ಹತ್ರ ಎಲ್ಲರೂ ಚೆನ್ನಾಗಿದ್ದಾಗ ನಾನು ಯಾರ ಬಗ್ಗೆ ಏನು ಹೇಳಲಿ ಅಂತ. ದಟ್ ಈಸ್ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಮಿ. ಯಾಕಂದರೆ ನಾವು ಅದೇ ಹೇಳ್ಕೊಟ್ಟಿರೋದು, ಯಾರೂ ಕೆಟ್ಟವರಲ್ಲಮ್ಮ, ಪರಿಸ್ಥಿತಿ ಮನುಷ್ಯನ ಕೆಟ್ಟದ್ದು ಮಾಡುತ್ತೆ. ನಾನು ಲೆಟ್ರಲ್ಲೂ ಅದೇ ಬರೆದಿದ್ದೆ, ಯಾರೂ ಕೆಟ್ಟವರಲ್ಲ, ಪರಿಸ್ಥಿತಿ ಒಳ್ಳೆಯದು ಕೆಟ್ಟದ್ದು ಆಗತ್ತೆ ಅಂತ. ಸೊ ಅದನ್ನು ಅಳವಡಿಸ್ಕೊಂಡಿದ್ದಾರೆ ನನ್ನ ಮಕ್ಕಳು ಜೀವನದಲ್ಲಿ. ನಾವು ಕೂಡ ಎವ್ರಿ ಡೇ ಈಸ್ ಎ ಲೆಸನ್ ಇನ್ ಲೈಫ್. ಅದನ್ನು ಅವರು ಅಷ್ಟು ವಯಸ್ಸಲ್ಲಿ ಅವರು ಕಲ್ತ್ಕೊಂಡು ಅವನದನ್ನು ಕ್ಯಾರಿ ಮಾಡ್ದ ಅಲ್ಲ ಅಷ್ಟು ದಿನಗಳು, ಅದು ನಂಗೆ ತುಂಬ ಸಂತೋಷ ಇದೆ. ಎಸ್, ತುಂಬಾ ಖುಷಿ ಆಯಿತು. ಯಾರ ಜೊತೆ ಮಾತಾಡಿ? ಅಭಿಷೇಕ್ ಅವರ ಅಕ್ಕನ ಜೊತೆ ಮಾತಾಡಿ. ಯಾಕಂದರೆ ಅದೇ ಬರುತ್ತೆ ಅವ್ರನ್ನ ನೋಡಿದಾಗ, ಅಕ್ಕನ ಥರನೇ ಇದ್ದಾರೆ. ಎಸ್, ಅವರ ಅಮ್ಮ ಜೊತೆ ಮಾತಾಡಿ ಭಾಳಷ್ಟು ಖುಷಿ ಆಯಿತು. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.